ಅನನ್ಯಾತ್. ಈಗ ಯಾವುದಾಯ್ತು? ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ತತ್ವ ನತ್ವಾಸು ಪ್ರಾರ್ಥ ಉಚ್ಯತೆ. 2 4 3 4 ಇಲ್ಲಿದೆ ಇದೆ ಚತುರ್ಥ ಪಾದ. ಇಲ್ಲಿರೋದೇನು? ಯುಕ್ತಿ ಸಹಿತ ಶ್ರುತಿ ವಿರೋಧಂ ಶ್ರುತೀನಾಂ ಅಪಾಕರೋತಿ ಅನೇನ ಪಾದೇನ. ಯುಕ್ತಿ ಸಹಿತ ಶ್ರುತಿ ವಿರೋಧಂ, ಅಲ್ಲಿ ಬರೀ ಶ್ರುತಿ ವಿರೋಧ. ಒಂದು ಶ್ರುತಿ ಹೇಳಿತು ಇವಳು ಹುಟ್ಟಿಲ್ಲ, ಯಾವುದಕ್ಕೆ? ಆಕಾಶಕ್ಕೆ ಹುಟ್ಟಿಲ್ಲ. ಏನು ಶ್ರುತಿ ಆಕಾಶಕ್ಕೆ ಹುಟ್ಟಿದೆ. ಏನು ನಿರ್ಣಯ ಅಂದರೆ ಹುಟ್ಟಿದೆ ಅಂತ ನಿರ್ಣಯ. ಯಾತಕ್ಕೆ ಅಂದರೆ ಅದು ಪರಾಧೀನ ವಿಶೇಷಾವತಿ ಅವ್ಯಸರ್ವ ಅಂತ ಹೇಳ್ತಾರೆ. ಇಲ್ಲಿ ಹಾಗಲ್ಲ, ವಿರುದ್ಧ ಹೇಳ್ತಾ ಇವೆ. ಅದಕ್ಕೂ ವಿರುದ್ಧ ಅಂದರೆ ಏನು? ಅಲ್ಲಿ ಒಂದು ಹೇಳ್ತು, ಇನ್ನೊಂದು ಹೇಳ್ತು ಬೇರೆ. ಅದು ಹೇಳಿದ್ದನ್ನು ಆಪೋಸಿಟ್ ಹೇಳಿತು. ಡಿಫ್ರೆನ್ಸ್ ಗೊತ್ತಾಯ್ತಾ? ಶ್ರುತಿಗೆ ಆಕಾಶಕ್ಕೆ ಹುಟ್ಟಿದೆ, ಆಕಾಶಕ್ಕೆ ಹುಟ್ಟಿಲ್ಲ, ಇದಕ್ಕೆ ಉತ್ತರ ಕೊಡಬೇಕೀಗ. ಇವ್ರು ಬಂದು ಕನ್ಫ್ಯೂಷನ್ ಇದೆ. 2 ಸಮಸ್ಯೆ ಇದೆ ಈಗ. ಯಾವ್ದು ಸರಿಯಾದರೂ ಶ್ರುತಿ ತಪ್ಪು. ಆಮೇಲೆ ಸರ್ವಕರ್ತ ಬರುವಂತಾನೆ 2 ಪೆಟ್ಟು ಬೀಳುತ್ತಾರೆ. 2 ಉತ್ತರ ಕೊಡಬೇಕೀಗ. ಅದಕ್ಕೇನು ಮಾಡಿದ್ರು? 2 ಸರಿ. ಮೊದಲನೇದೇನು? ಶ್ರುತಿ ಹುಟ್ಟೋದು ಅಂತ ಹೇಳಿದ್ರೆ ಈ ರೀತಿ ಹುಟ್ಟೋದಲ್ಲ, ಅದು ವಿವ್ಯಕ್ತಿಗೊಳಿಸೋದೇ ಹುಟ್ಟೋದು. ಸರಿ ಹೋಯಿತು. ಮತ್ತಿಂದು ಹುಟ್ಟಿದೆ ಆಕಾಶಕ್ಕೆ, ಭೂತಾಕಾಶಕ್ಕೆ ಹುಟ್ಟಿದೆ, ಅವ್ಯಾಕಾರ ಆಕಾಶಕ್ಕಿಲ್ಲ. ಸರಿ ಹೇಳಿದೆ, ಸರಿ ಹೋಯ್ತು, ಯಾವುದು ಸಮಸ್ಯೆ ಬರಲಿಲ್ಲ. ಇಲ್ಲಿ ಹಾಗಲ್ಲ, ಹೇಳಿದ್ದನ್ನು ಆ್ಯಕ್ಚುಲಿ ನೆಗೆಟ್ ಮಾಡ್ತಾರೆ. ಈಗ ಅದಕ್ಕೆ ಹೇಳಬೇಕೀಗ. ಅಂಥ ಕೇಸ್ಗಳು ಏನಂತಾರೆ? ನ್ಯಾಯೋಪೇತ ಶ್ರುತಿ ವಿರೋಧ. 2ಕ್ಕೂ ಇದಿದೆ, ಬ್ಯಾಕ್ಗ್ರೌಂಡ್ ಇದೆ. ಸಂಯುಕ್ತಿಕವಾದ ಮಾತುಗಳು. ಬರೀ ಬಸ್ ಎಷ್ಟತೆ ಹೇಳಿಲ್ಲ, ಟೈಪ್ ಟೇಬಲ್ ಬೇರೆ ತೋರಿಸಿ ಹೇಳಿದ್ದಾನೆ ಸಂಯುಕ್ತಿಕವಾಗಿ. ಅವನು ಕೂಡ ಹೇಳಿದ್ರೆ ಅವನು ಟೈಪ್ ಬರ್ತಂದು ತೋರಿಸ್ತಾನೆ. ಆಮೇಲೆ ನೋಡಿದ್ರೆ ಅದು ಯಾವುದು ಹಳೆಯೋದು ತೋರಿಸ್ಬೇಕಾಗ. ಇಲ್ದವಾಗ ಏನಾಗೋದಿಲ್ಲ, ನಿರ್ಣಯ ಆಗ್ತಿರಲಿಲ್ಲ. ಅದನ್ನು ಹೇಳೋದು ಕೊಟ್ಟಿದ್ದಕ್ಕೆ ಇದು ನ್ಯಾಯೋಪೇತ ಶ್ರುತಿ ವಿರೋಧ ಪಾದ, ವಿರೋಧ ಪರಿಹಾರ ಪಾದ. ಬರ್ತಾ ಏನಾಗಿದೆ ಅದಕ್ಕೆ? ವಿರೋಧ ಪಾದನೇ ಆಗಿಬಿಡುತ್ತೆ. ವಿರೋಧ ಪರಿಹಾರ ಪಾದ. ಯುಕ್ತಿ ಸಹಿತ ಶ್ರುತಿ ವಿರೋಧಂ ಶ್ರುತೀನಾಂ ಅಪಾಕ. ಇವರು ಕೆಲವು ತೋರಿಸ್ಬಿಡ್ತಾರೆ, ಉಳಿದೆಲ್ಲ ಮಾಡಿಕೊಡಿ ಅಂತ ಅರ್ಥ. ಇತನೇನ ಪಾದೇನ ಪ್ರಾಣ ಏವ ಇದಮಗ್ರೆ ಆಸು ತೇಭ್ಯೋ ಭೂತಾನಿ ಜಗ್ನಿರೆ ಭೂತೇಭ್ಯೋ ಅಂಡಂ ಅಂಡಸ್ಯಾತ್ ಅಂತಃ ಇಮೇ ಲೋಕಾಃ ಅಥ ಪ್ರಾಣಾಃ ಏವ ಅನಾದಯಃ ಪ್ರಾಣಾಃ ನಿತ್ಯಾಃ ಇತಿ ಕಾಷಾಯನ ಶ್ರುತೌ ಪ್ರಾಣಾನಾಂ ಅನುತ್ಪತ್ತಿ ಶ್ರೂಯತೆ. ಪ್ರಾಣಗಳಿಗೆ ಉತ್ಪತ್ತಿ ಇಲ್ಲ, ಪ್ರಾಣಗಳಿಗೆ ಉತ್ಪತ್ತಿ ಇಲ್ಲ. ಯಾತಕ್ಕೆಲ್ಲ ಹುಟ್ಟಿದ್ದೇ ಪ್ರಾಣದಿಂದ. ಪ್ರಾಣ ಏವ ಇದಂ, ಗೊತ್ತಾಯ್ತಾ? ಅಗ್ರೇ ಆಸು ವಾಸುದೇವೋವ ಇದಮಗ್ರೆ ಆಸೀತ್ ಏಕೋ ನಾರಾಯಣ ಆಸೀತ್ ಇದ್ದಾಗೆ ಪ್ರಾಣಗಳೇ ಮೊದಲಿದ್ವು, ಆಮೇಲೆ ಅದರಿಂದ ಎಲ್ಲವೂ ಹುಟ್ಟಿದವು. ಆಮೇಲೆ ಆಸು ತೇಭ್ಯೋ ಭೂತಾನಿ ಜಗ್ನಿರೆ. ಭೂತಗಳು ಅಂದ್ರೇನು? ಪ್ರಾಣಿಗಳು, ಜಂತುಗಳು ಆಮೇಲೆ ಹುಟ್ಟಿದ್ವು. ಭೂತೇಭ್ಯೋ ಅಂಡಂ, ಭೂತಗಳಿಂದ ಅಂಡ ಸೃಷ್ಟಿಯಾಯಿತು. ಅಂಡಸ್ಯ ಅಂತಸ್ತು ಇಮೇ ಲೋಕಾಃ, ಬ್ರಹ್ಮಾಂಡದೊಳಗೆ ಈ ಲೋಕಗಳೆಲ್ಲ ಬಂತು. ಅಥ ಪ್ರಾಣಾಃ ಏವ ಅನಾದಯಃ, ಎಲ್ಲ ಹುಟ್ಟಿಗೆ ಕಾರಣವಾದ ಪ್ರಾಣ ಏನದು? ಅನಾದಿ. ಅನಾದಿ ಅಂದ್ರೇನು? ಹುಟ್ಟಿಲ್ಲದ್ದು. ಎಲ್ಲದನ್ನು ಹುಟ್ಟಿಸಿದ್ದಕ್ಕೆ ಹುಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಾಣಗಳು ಅನಾದಿ. ಅಥ ಪ್ರಾಣಾಃ ಏವ ಅನಾದಯಃ ಪ್ರಾಣಾಃ ನಿತ್ಯಾಃ, ಪ್ರಾಣಗಳ ನಿತ್ಯ ಅಂತಾಯಿತು. ಇತಿ ಕಾಷಾಯಣ ಶ್ರುತೌ ಪ್ರಾಣಾನಾಂ ಅನುತ್ಪತ್ತಿ ಶ್ರೂಯತೆ. ಪ್ರಾಣಾನಾಂ ಅನುತ್ಪತ್ತಿ, ಪ್ರಾಣಗಳಿಗೆ ಹುಟ್ಟಿಲ್ಲ ಎಂಬುದನ್ನು ಯುಕ್ತಿ ಕೊಟ್ಟು ಹೇಳಿದ್ದಾರೆ. ಅದರಿಂದನೇ ಎಲ್ಲ ಹುಟ್ಟಿರ್ಬೇಕಾದ್ರೆ ಅದಕ್ಕೆ ಹುಟ್ಟೆಲ್ಲಿಂದ ಬರುತ್ತೆ ಅಂತ ಯುಕ್ತಿ. ಅದು ಉತ್ತರ ಕೊಡಬೇಕೀಗ. ಹೇಳ್ತಾರೆ ಏನಂತೀಗ ಹೇಳ್ತಾರೆ, ನ ಉಪಾದಾನಂ ಹಿ ಇಂದ್ರಿಯಾಣಾಂ ಅಥೋ ಅನುತ್ಪತ್ತಿರಿಷ್ಯತೆ ಉಪಾದಾನ ಕೃತಾ ಸೃಷ್ಟಿ ಸರ್ವಲೋಕೇಶು ದೃಶ್ಯತೆ ಇತಿ ಭವಿಷ್ಯತ್ ಪರ್ವಣಿ ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವೇಂದ್ರಿಯಾಣಿ ಚ. ಈ ಪರಮಾತ್ಮನಿಂದ ಪ್ರಾಣ ಹುಟ್ಟುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಆಗೋಯ್ತು, ಪ್ರಾಣ ಹುಟ್ಟಿಲ್ಲ ಅಂತ ಇಲ್ಲಿ ಹೇಳಿಬಿಟ್ಟು ಪ್ರಾಣ ಪರಮಾತ್ಮದಿಂದ ಹುಟ್ಟುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ವಿರೋಧವಂತಿಗ. ಅದಕ್ಕೆ ಹೇಳಬೇಕು. ಇನ್ನೊಂದಿದೆ, ನಾ ಉಪಾದಾನಂ ಇಂದ್ರಿಯಾಣಾಂ ಅಥೋ ಅನುತ್ಪತ್ತಿರಿಷ್ಯತೆ. ಇಂದ್ರಿಯಗಳು, ಇಲ್ಲಿ ಪ್ರಾಣ ಶಬ್ದ ಬಹುವಚನ ಉಪಯೋಗಿಸ್ಬಿಟ್ಟು ಇಂದ್ರಿಯಗಳು ಅಂತ ಅರ್ಥ. ಪ್ರಾಣ ಅಂದರೆ ಮುಖ್ಯ ಪ್ರಾಣ. ಪ್ರಾಣಾನೋಪಾದಾನಂ ಹಿ ಇಂದ್ರಿಯಾಣಾಂ ಅಥೋ ಅನುತ್ಪತ್ತಿರಿಷ್ಯತೆ. ಯಾತಕ್ಕೆ ಅನುತ್ಪತ್ತಿ ಹೇಳಿದ್ರಂದ್ರೆ ಉಪಾದಾನ ಕಾರಣ ಆಗೋದಿಲ್ಲ, ಅದಕ್ಕೋಸ್ಕರ ಹೇಳಿದ್ದಾರೆ ಹೊರತು ಹುಟ್ಟಿಲ್ಲ ಅಂಥೇಳಿ ಬೇರೆ ಅರ್ಥ ಅಲ್ಲ. ಅದಕ್ಕೆ ಉಪಾದಾನ ಕೃತ ಸೃಷ್ಟಿ ಸರ್ವಲೋಕೇಶು ದೃಶ್ಯತೆ.
ಹಿಂದೆ ಇದರಲ್ಲಿ ಬಂದಿದೆ ಸಂಸೃಷ್ಟ ಅಸಂಸೃಷ್ಟ ಅಂತ ಹೇಳಿಲ್ಲ ತತ್ವಸಂಖ್ಯಾನದಲ್ಲಿ ಹಾಗೆ. ಉಪಾದಾನ ಕೃತ ಸೃಷ್ಟಿ ಅಥ ಉಚ್ಯತೆ ಇದಕ್ಕೆಲ್ಲ ಉತ್ತರ ಕೊಡಬೇಕೀಗ. ಅದಕ್ಕೆ ಹೇಳ್ತಾರೆ ಓಂ ತಥಾ ಪ್ರಾಣಾಹ ಓಂ ಯಥಾ ಆಕಾಶಾದಯ ಪರಮಾತ್ಮನ ಉತ್ಪದ್ಯಂತೆ ರಥ ತಥಾ ಪ್ರಾಣ ಅಪಿ ಪ್ರಾಣಗಳಿಗೂ ಹುಟ್ಟಿದೆ ತೀರ್ಮಾನ ಮಾಡಿ. ಎರಡು ಪ್ರಶ್ನೆ ಈಗ, ಪ್ರಾಣಗಳು ಹುಟ್ಟಿದೆ ಇಲ್ಲೋ ಅಂತ ಕೇಳಿದರೆ ಹುಟ್ಟಿಲ್ಲ ಅಂತ ಒಂದು ಶ್ರುತಿ ಹೇಳಿತ್ತು, ಹುಟ್ಟಿದೆ ಅಂತ ಇನ್ನೊಂದು ಶ್ರುತಿ ಹೇಳಿತ್ತು. ಎರಡಕ್ಕೂ ಕಾರಣ ಕೊಟ್ಟರು, ಎರಡೂ ಕೂಡ ಅದಕ್ಕೆ ತೀರ್ಮಾನ ಮಾಡ್ತಾರೆ ಪ್ರಾಣಗಳು ಕೂಡ ಹುಟ್ಟಿವೆ. ಯಥಾ ಆಕಾಶಾದಯ ಪರಮಾತ್ಮನ ಉತ್ಪದ್ಯಂತೆ ತಥಾ ಪ್ರಾಣಾಹ ಅಪಿ. ಓಂ ಗೌಣಿ ಅಸಂಭವಾತ್ ಓಂ ಅನಾದಿತ್ವ ಶ್ರುತಿರ್ ಗೌಣತ್ವಾದೇನು ಗೌಣ ಅನಾದಿತ್ವಾಪೇಕ್ಷೆಯ ಮುಖ್ಯ ಅಸಂಭವಾತ್. ಮತ್ತು ಪ್ರಾಣ ಅನಾದಿ ಅಂತ ಹೇಳಿದ್ದಾರಲ್ಲ ಅಂತ ಹೇಳಿದ್ರೆ ಹೌದು, ಅಂತ ಏನು ಮಾಡೋದು ಗೌಣಿ ಮಾಡಬೇಕು. ಗೌಣಿ ಮಾಡೋದು ಅಂದ್ರೇನು ಸೆಕೆಂಡರಿ ಅರ್ಥ ತಗೋದು. ಏನದು ನಿತ್ಯಾನ್ನೇತಾನಿ ಸೌಕ್ಷ್ಮೇಣ ಇಂದ್ರಿಯಾಣಿತು ಸರ್ವಶಃ ತೇಷಾಂ ಭೂತೆ ರೂಪತೆಯ ಸೃಷ್ಟಿಕಾಲೇ ವಿಧೀಯತೆ ಪರೇಣ ಸಾಮ್ಯ ಸಂಪ್ರಾಪ್ತೇ ಕಸ್ಯ ಸ್ಯಾನ್ ಮುಖ್ಯ ನಿತ್ಯತಾ ಇತಿ ಭವಿಷ್ಯತ್ ಪರ್ವಣಿ. ಅದಕ್ಕೆ ಹೇಳ್ತಾರೆ ಇಂದ್ರಿಯಗಳು ಹುಟ್ಟುತ್ತೆ, ಆದರೆ ಅರ್ಥ ಇದೆ. ಹುಟ್ಟಿಲ್ಲ ಅಂತಕ್ಕಂಥ ಸುಡಿಗ ಗೌಣಾರ್ಥ ಮಾಡಬೇಕು. ಗೌಣಾರ್ಥ ಮಾಡೋದು ಅಂದ್ರೇನು ಸ್ವರೂಪತಃ ಹುಟ್ಟಿಲ್ಲ, ಆಕಾರದಲ್ಲಿದೆ ಅಂತ ಅರ್ಥ. ಆಕಾರದಲ್ಲಿ ಚೇಂಜ್ ಆಗುತ್ತೆ, ಅದು ಸ್ವರೂಪದಲ್ಲಿ ಏನಿಲ್ಲ, ಹುಟ್ಟಿಲ್ಲ. ಎರಡು ಭಾಗ ಮಾಡಬೇಕಂದ್ರೆ ದೇವ್ರ ವಿಷಯ ಬಂದಾಗ ಏನು ಮಾಡಬೇಕು, ಇಲ್ಲ ಅಂದರೆ ಇಲ್ಲ ಅಷ್ಟೇ ಇರಬೇಕಾದ್ರೆ. ಹುಡುಗವರಿಗೆಲ್ಲ ಅರ್ಥ ಮಾಡಬೇಕು. ಯಾಕೆ ಅದು ಸಿದ್ಧಾಂತ ಆಗೋಗ್ಬಿಟ್ಟಿದೆ. ಅದು ಏನಂತ ಜನ್ಮಾದ್ಯಶ್ಯತಃ ಸಿದ್ಧಾಂತ ಆಗಿರೋದ್ರಿಂದ ಅದು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಾಧ್ಯ ಇದೆ. ನಿರವಕಾಶವಾಗಿ ಅನಾದಿತ್ವ ಇರೋದು ಯಾರಿಗೆ, ಭಗವಂತನಿಗೆ. ಹುಡುಗರ ಅನಾದಿತ್ವ ಅಂಬೋದು ಯಾವ ರೀತಿ ಇದೆ, ಅದು ಗೌಣಾರ್ಥದಲ್ಲಿ ಹೊರತು ಮುಖ್ಯ ಅರ್ಥದಲ್ಲಿ ಅಲ್ಲ. ಈ ಯುಕ್ತಿ ಇಟ್ಕೊಂಡ್ಬಿಟ್ರೆ ಎಂಥ ಪ್ರಸಂಗ ಬಂದರೂ ಉತ್ತರ ಕೊಡೋಕ್ಕೆ ಸುಲಭ ಆಗಿಬಿಡುತ್ತೆ. ಮತ್ತೆ ಇದು ಬಂದು ಇದೊಂದೇ ತೆಗೆದು ನೋಡಿದರೆ ಬರಬಾರ್ದು, ಜನರೊಳಗೆ ಅರ್ಥ ಆಗಿಬಿಡುತ್ತೆ. ಓಂ ಪ್ರತಿಜ್ಞಾ ಅನುಪರೋಧಶ್ಚ ಅದ್ಯತೆಗೆ ಗೌಣಿ ಅಸಂಭವ. ಗೌಣಿ ಅಂತ ಯಾಕೆ ಅಸಂಭವ, ಅಸಂಭವ ಅಂದರೆ ಏನು, ದೇವರನ್ನ ಹೊರತು ಬೇರೆ ಚಾನ್ಸೇ ಇಲ್ಲ, ಆದ್ದರಿಂದ ಅರ್ಥ ಮಾಡಕ್ಕೆ ಬರೋದಿಲ್ಲ. ಓಂ ಪ್ರತಿಜ್ಞಾ ಅನುಪರೋಧಾಶ್ಚ ಓಂ ಇದಂ ಸರ್ವಮಸೃಜತ. ದೇವ್ರ ಬಗ್ಗೆ ಏನಂತ ಹೇಳಿದ್ದಾರೆ, ಪರಮಾತ್ಮ ಸರ್ವವನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ಬಿಟ್ಟಿದ್ದಾರೆ. ಸರ್ವವನ್ನು ಸೃಷ್ಟಿ ಮಾಡಿದ, ಇದ್ರ ಬಗ್ಗೆ ಸಂಕೋಚ ಮಾಡಕ್ಕೆ ಬರೋದಿಲ್ಲ. ಈ ಮಾತ್ರ ಮುದೋರು ಹೇಳೋದಕ್ಕೂ ಬರೋದಿಲ್ಲ ಒಬ್ಬನಿಗೆ ಹೇಳಿದ ಮೇಲೆ. ಮತ್ತು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ ಮೇಲೆ ಪ್ರಾಣಗಳು ಸೃಷ್ಟಿಯಾಗಿರಲೇಬೇಕಲ್ಲ. ಸೃಷ್ಟಿ ಆಗಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂದರೆ ಹೀಗೆ, ಜೀವನ ನಿತ್ಯ ಪರಮಾತ್ಮ ನಿತ್ಯ ನಮಗೆ ಗೊತ್ತಿದೆ. ಆದರೆ ಜೀವನ ನಿತ್ಯತ್ವದ ರೀತಿ ಬೇರೆ, ದೇವ್ರ ನಿತ್ಯತ್ವದ ರೀತಿ ಬೇರೆ. ದೇವ್ರ ನಿತ್ಯ ಅಂದ್ರೇನು, ಒಂದೇ ರೀತಿ ನಿತ್ಯ, ಅವನ ದೇಹಗಳು ಒಂದೇ ರೀತಿ ನಿತ್ಯ. ಜೀವ ನಿತ್ಯ, ದೇಹಗಳು ಚೇಂಜ್ ಆಗುತ್ತೆ. ವಾಸಾಂಶಿ ಜೀರ್ಣಾನಿ ದೇವ್ರಿಗೆ ಹೇಳಬಾರ್ದು. ಮತ್ಸ್ಯ ರೂಪ ಬಿಟ್ಟು ಪೂರ್ವ ರೂಪ ತಗೊಂಡ ವಾಸಾಂಶಿ ಜೀರ್ಣ ಹೇಳ್ಬಿಟ್ಟು ಬಜಿತಾಗತ್ತೆ. ದೇವ್ರಿಗೆ ಹೇಳಿದ್ದಲ್ಲ, ಅದು ಯಾರಿಗೆ ಹೇಳಿದ್ದು, ಇವ್ರಿಗೆ ಹೇಳಿದ್ದ ಅಷ್ಟೇ. ಇದೆಲ್ಲ ತಿಳ್ಕೊಂಡ್ರೆ ಸಮಸ್ಯೆ ಪರಿಹಾರ. ಈ ರೀತಿ ತಿಳ್ಕೊಂಡ್ರೆ ಶಾಸ್ತ್ರ ಎಲ್ಲಿ ಹೋದ್ರು ಏನು ಕನ್ಫ್ಯೂಷನ್ ಬರೋದಿಲ್ಲ. ಬಟ್ ಇದನ್ನೇ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ರು. ಬ್ರಹ್ಮಸೂತ್ರನೇ ಕನ್ಫ್ಯೂಷನ್ ಮಾಡಿಬಿಟ್ಟಿರಲ್ಲ 21 ಭಾಷೆಗಳಿಂದ. ಅದಕ್ಕೆ ಏನು ಮಾಡಬೇಕಾಯ್ತು ಈಗ, ಅದಕ್ಕೆ ಬಂದು ಜಡ್ಜ್ಮೆಂಟಿಗೆ ವಿವಾದ ಬಂದರೆ ಹಾಗಾಯ್ತು. ಜಡ್ಜ್ಮೆಂಟ್ ಬಂದರೆ ವಿವಾದ ಬಂದರೆ ಜಡ್ಜ್ಮೆಂಟೇ ಆಗೋದಿಲ್ಲ. ಅದು ಆಗದಂದ್ರೆ ಉಪಾಯ ಮಾಡಿದರು, ಜಡ್ಜ್ಮೆಂಟೇ ಅದು. ಆ ರೀತಿ ಬರೆದು ಕೊನೆ ಹುಡಿದವರಿಗೆ ಸಂಶಯ ಹುಟ್ಟಿಸ್ಬಿಟ್ರೆ ಸಾಕಲ್ಲ, ಅಷ್ಟೇ. ಇತಿ ಪ್ರಾಣಾಧಿಕರಣಂ ನೋಡಿ. ಪ್ರತಿಜ್ಞಾ ಅನುಪರೋಧಾಚ್ಯ ಇದಂ ಸರ್ವಂ ಅಸೃಜತೆ, ಇದೇ ಪ್ರತಿಜ್ಞಾ. ಅಲ್ಲಿಗೆ ಆ ವಿಷಯದಲ್ಲಿ ಪ್ರಾಣಾಧಿಕರಣ ಮುಗೀತು. ನೆಕ್ಸ್ಟ್